ಮೂರೇ ಮೂರು ದಿನದ ಸಿಎಂ ಆಗ್ತಾರ ದಳಪತಿ ವಿಜಯ್. ತಮಿಳಿಗ ವೆಟ್ರಿ ಕಳಂಗಂ ಪಕ್ಷದ ಸುತ್ತ ನಾಟಕೀಯ ಬೆಳವಣಿಗೆ. ಕೇವಲ ಮೂರೇ ಮೂರು ದಿನ ಸಿಎಂ ಆಗ್ತಾರ ದಳಪತಿ. ತಮಿಳಿಗ ವೆಟ್ರಿ ಕಳಂಗಂ ಪಕ್ಷದ ಸುತ್ತ ನಾಟಕೀಯ ಬೆಳವಣಿಗೆಗಳು ಕಾಣಿಸ್ತಾ ಇದೆ. ಸಿಎಂ ಆದ ಮೂರೇ ದಿನಕ್ಕೆ ಕುರ್ಚಿ ಉಳಿಸಿಕೊಳ್ಳಲು ಪರೀಕ್ಷೆ ನಡೀತಾ ಇದೆ. ಕುತೂಹಲ ಮೂಡಿಸಿರುವ ತಮಿಳುನಾಡು ವಿಶ್ವಾಸಮತ ಪರೀಕ್ಷೆ. ಇಷ್ಟು ದಿನ ವಿಜಯ್ಗೆ 121 ಶಾಸಕರ ಬಲವಿತ್ತು ಎನ್ನಲಾಗಿತ್ತು. ಎರಡು ಕಡೆ ಸ್ಪರ್ಧಿಸಿ ಗೆದ್ದ ವಿಜಯ್ ಒಂದು ಕಡೆ ರಿಸೈನ್ ಮಾಡಿದ್ರು. ಡಿಎಂಕೆ ದೂರಿನ ಬೆನ್ನಲ್ಲೇ ಒಬ್ಬ ಶಾಸಕರ ಮತ ಕಿತ್ತುಕೊಂಡ ಕೋರ್ಟ್. ಇದೇ ಕಾರಣಕ್ಕೆ ವಿಜಯ್ ಪಾರ್ಟಿಯ ಬಲ 119ಕ್ಕೆ ಕುಸಿತ. ಅಂದ್ರೆ ಮ್ಯಾಜಿಕ್ ನಂಬರ್ಗಿಂತ ಕೇವಲ ಒಬ್ಬ ಶಾಸಕ ಮಾತ್ರ ಹೆಚ್ಚು. ಇಬ್ಬರು ಶಾಸಕರು ಗೈರಾದ್ರು, ಅಡ್ಡ ಮತದಾನ ಮಾಡಿದ್ರು. ಟಿವಿಕೆಯ ವಿಜಯ್ ಸರ್ಕಾರ ಪತನಗೊಳ್ಳುವುದು ಖಚಿತ. ಇಲ್ಲಿ ಫ್ಲೋರ್ ಟೆಸ್ಟ್ ನಲ್ಲಿ ಸೋತ್ರೆ 3 ದಿನಗಳ ಸಿಎಂ ಎಂಬ ಕುಖ್ಯಾತಿ ಬರುತ್ತೆ. ಗೆದ್ರೆ ತಮಿಳುನಾಡು ರಾಜಕೀಯದಲ್ಲಿ ಹೊಸ ಮನ್ವಂತರಕ್ಕೆ ನಾಂದಿಯಾದಂಗಾಗುತ್ತೆ. ಕ್ಷಣ ಕ್ಷಣಕ್ಕೂ ಕುತೂಹಲ ಮೂಡಿಸ್ತಾ ಇದೆ ತಮಿಳುನಾಡು ರಾಜಕೀಯ. ನೋಡಿ, 121 ಶಾಸಕರ ಬಲವಿತ್ತು. ಬಟ್ ಎರಡು ಕಡೆ ಸ್ಪರ್ಧಿಸಿ ಗೆದ್ದ ವಿಜಯ್ಗೆ ಒಂದು ಕಡೆ ರಿಸೈನ್ ಮಾಡುವಂತ ಅನಿವಾರ್ಯತೆ. ಡಿಎಂಕೆ ದೂರಿನ ಬೆನ್ನಲ್ಲೇ ಒಬ್ಬ ಶಾಸಕರ ಮತ ಕಿತ್ತುಕೊಂಡಿದೆ ಕೋರ್ಟ್. ಇದೇ ಕಾರಣಕ್ಕೆ ವಿಜಯ್ ಪಾರ್ಟಿಯ ಬಲ 119ಕ್ಕೆ, ಮ್ಯಾಜಿಕ್ ನಂಬರ್ 118. ಒಂದೇ ಒಂದು ಬಲ ಹೆಚ್ಚಾಗಿರುವಂಥದ್ದು. ಇದರಲ್ಲಿ ಈಗ ಏನು ಸಿವಿಕೆ, ಸಿಪಿಐಎಂ ಇವೆಲ್ಲವೂ ಏನು ಸಪೋರ್ಟ್ ಮಾಡ್ತಾ ಇದ್ದಾವೆಲ್ಲ ಎಡಪಕ್ಷಗಳು, ಇದರಲ್ಲಿ ಯಾರಾದರೂ ಇಬ್ಬರು ಗೈರಾದ್ರೆ ಒಂದು ಕಡೆ ವಿಜಯ್ಗೆ ಸೋಲ್ ಅನ್ನುವಂಥದ್ದು ಖಂಡಿತ ಇಲ್ಲ. ಯಾಕಂದ್ರೆ ಬಲ ಇಲ್ಲ, 118 ಇರಬೇಕು ಮ್ಯಾಜಿಕ್ ನಂಬರು, ಬಟ್ ಇಲ್ಲಿ 119. மிகு பேரவை தலைவர் அவர்களே, திரு சி ஜோசப் விஜய் அவர்களை முதலமைச்சராக கொண்ட அமைச்சரவை மீது இப்பேரவை தனது நம்பிக்கையை தெரிவிக்கிறது என்னும் தீர்மானத்தை மொழிகிறேன். அரசின் தீர்மானத்தின் மீது ಸಿಎಂ ವಿಜಯ್ಗೆ ಸಿಗುತ್ತಾ ಪ್ರಧಾನಿ ನರೇಂದ್ರ ಮೋದಿಯ ಬಲ. ತಮಿಳುನಾಡು ಬೆಳವಣಿಗೆಯನ್ನ ಗಮನಿಸ್ತಾ ಇರುವಂತಹ ಬಿಜೆಪಿ ಪರೋಕ್ಷವಾಗಿ ವಿಜಯ್ಗೆ ಬೆಂಬಲಿಸಲು ಮುಂದಾದ ಬಿಜೆಪಿ. ಡಿಎಂಕೆ ಮತ್ತು ಕಾಂಗ್ರೆಸ್ ಮೈತ್ರಿ ಮುರಿಯಲು ಕಮಲ ಪಡೆ ಸಂಚು. ಶೀಘ್ರವೇ ದೆಹಲಿಗೆ ತೆರಳಲಿರೋ ತಮಿಳುನಾಡು ಸಿಎಂ ವಿಜಯ್. ಪ್ರಧಾನಮಂತ್ರಿ ಮೋದಿ ಜೊತೆಗೆ ಚರ್ಚಿಸಲಿರೋ ವಿಜಯ್. ಒಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರ ಬಲ ಸಿಗುತ್ತಾ ಅನ್ನುವಂಥದ್ದು. ಯಾಕಂತ ಅಂದ್ರೆ ತಮಿಳುನಾಡಿನಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅಲ್ಲ, ಅದನ್ನ ಬಿಜೆಪಿ ಗಮನಿಸ್ತಾ ಇದೆ ಪರೋಕ್ಷವಾಗಿ ವಿಜಯ್ಗೆ ಸಪೋರ್ಟ್ ಮಾಡೋದಕ್ಕೆ. ಬಟ್ ಇಲ್ಲಿ ಟಿವಿಕೆ ಮತ್ತು ಕಾಂಗ್ರೆಸ್ ಮೈತ್ರಿ ಇರೋದ್ರಿಂದ ಇದನ್ನ ಮುರಿಯೋದಕ್ಕೆ ಒಂದ್ ರೀತಿಯಾಗಿ ಸಂಚನ ರೂಪಿಸ್ಕೊಳ್ತಾ ಇದೆಯಾ ಕಮಲ ಅಂತ. ಯಾಕಂದ್ರೆ ಒಂದ್ ಕಡೆ ಪ್ರಧಾನಿ ಮೋದಿ ಅವರ ಬೆಂಬಲ ಬೇಕು ವಿಜಯ್ಗೆ ಅಂತ ಅಂದ್ರೆ ಇಲ್ಲಿ ಕಾಂಗ್ರೆಸ್ ಮೈತ್ರಿ ಆಗಿದೆ ವಿಜಯ್ ಜೊತೆಗೆ. ಸೊ ಇದನ್ನ ಕೂಡ ಪರಿಗಣಿಸಬೇಕಾಗುತ್ತೆ. ಒಂದ್ ವೇಳೆ ಕಾಂಗ್ರೆಸ್ನ ಕೈ ಬಿಡುವಂತ ಅನಿವಾರ್ಯತೆ ಬರುತ್ತಾ ವಿಜಯ್ಗೆ ಅಂತ. ಯಾಕಂದ್ರೆ ಈಗಾಗಲೇ ನೋಡಿ, ಇರುವಂತ 119ರಲ್ಲಿ ಯಾರು ಇಬ್ರು ಕೈ ಕೊಟ್ಟರು ಕೂಡ ವಿಜಯ್ಗೆ ಅಲ್ಲಿ ಸಂಕಷ್ಟ. 6 ದಿನದ ಸಿಎಂಗಳನ್ನ ಕಂಡಿದೆ ನಮ್ಮ ಕರ್ನಾಟಕ. ಕೇವಲ 6 ದಿನಗಳ ಕಾಲ ಸಿಎಂ ಆಗಿದ್ದ ಯಡಿಯೂರಪ್ಪಗೆ ವಿಜಯರನ್ನ ಹೋಲಿಸುತ್ತಿರೋ ಜನ. ಬಹುಮತವಿಲ್ಲದೆ ರಾಜೀನಾಮೆ ನೀಡುವ ಪರಿಸ್ಥಿತಿ ಬರಬಹುದು. ಮುಜುಗರ ತಪ್ಪಿಸಲು ಎಐಎಡಿಎಂಕೆ ಶಾಸಕರ ಮೊರೆ ಹೋದ ವಿಜಯ್ ಬೆಂಬಲಿಸಲು ಸಜ್ಜಾಗಿರೋ ಎಐಎಡಿಎಂಕೆ ಶಾಸಕರು. ಎಐಎಡಿಎಂಕೆ ಶಾಸಕರಿಗೆ ಪಕ್ಷಾಂತರ ನಿಷೇಧ ಕಾಯ್ದೆಯ ಅಡ್ಡಗಾಲು. 32ಕ್ಕಿಂತ ಕಡಿಮೆ ಶಾಸಕರು ಪಕ್ಷ ಬಿಟ್ರೆ ಶಾಸಕ ಸ್ಥಾನವೂ ರದ್ದಾಗುತ್ತೆ. 6 ದಿನ ಸಿಎಂ ಆಗಿರುವಂತ ದಾಖಲೆ ಕೂಡ ಇದೆ ನಮ್ಮ ಕರ್ನಾಟಕದಲ್ಲಿ ಯಡಿಯೂರಪ್ಪ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬಟ್ ಇಲ್ಲಿ ನೋಡಿ, ಹೋಲಿಕೆ ಏನೇ ಆಗ್ಬೋದು, ಬಟ್ ಇಲ್ಲಿ ಸದ್ಯದ ತಮಿಳುನಾಡಿನ ಪರಿಸ್ಥಿತಿ, ಅದರಲ್ಲೂ ವಿಜಯ್ ಪರಿಸ್ಥಿತಿ ಯಾವ ರೀತಿಯಾಗಿದೆ. ಎಐಎಡಿಎಂಕೆ ಏನಾದ್ರು ಸಪೋರ್ಟ್ ಮಾಡ್ತೀವಿ ಅಂತ ಬಂದ್ರೆ ಇಲ್ಲಿ ಕಾಂಗ್ರೆಸ್ ಏನು ಮೈತ್ರಿ ಇದೆಯಲ್ಲ ಟಿವಿಕೆ, ಅದು ಕೂಡ ಒಂದ್ ರೀತಿಯಲ್ಲಿ ಎಐಎಡಿಎಂಕೆಗೆ ಆಗದೆ ಇರುವಂತಹ ವಿಚಾರ. ಸೊ ಆ ವಿಚಾರದಲ್ಲಿ ವಿಜಯ್ ನಿರ್ಣಯ ಏನಾಗಿರುತ್ತೆ ಒಂದು ವೇಳೆ ನೋಡಿ, ಈಗಾಗಲೇ ಎಐಎಡಿಎಂಕೆಯಲ್ಲಿ ಪಳನಿಸ್ವಾಮಿ ಒಂದು ಬಣ, ಷಣ್ಮುಗನ್ ಬಣ ಈಗಾಗಲೇ ಏನು
ಮೀಡಿಯಾ ಮುಂದೆ ಮಾತನಾಡಿರುವಂಥದ್ದು ಷಣ್ಮುಗಂ ಏನಂತ ಅಂದ್ರೆ ವಿಜಯ್ಗೆ ನಾನು ನಾಳೆ ಕೈ ಎತ್ತೀನಿ ಅಂದ್ರೆ ಸಪೋರ್ಟ್ ಮಾಡ್ತೀನಿ ಅನ್ನುವಂಥ ಮಾತನ್ನ ಇದನ್ನ ಸೀರಿಯಸ್ ಆಗಿ ಪರಿಗಣಿಸಿಕೊಂಡು ಒಂದು ವೇಳೆ ಪ್ರಧಾನಿ ಅವರ ಜೊತೆ ಚರ್ಚೆಗೆ ಹೋದ್ರು ಅಂತಾನು 32 ಶಾಸಕರು ಈಗ ಷಣ್ಮುಗಂ ಪರ ಇದ್ದು ವಿಜಯ್ಗೆ ಬೆಂಬಲ ಸೂಚಿಸಿದ್ರೆ ಒಂದು ವೇಳೆ ವಿಜಯ್ಗೆ ಆನೆ ಬಲ ಬಂದಂತಾಗುತ್ತೆ, ಗೆಲುವನ್ನ ಸಾಧಿಸ್ಕೊಳ್ತಾರೆ. ಬಟ್ ಇದನ್ನ ಆಗ್ಬೇಕು ಅಂತ ಅಂದ್ರೆ ಈಗಾಗಲೇ ಕಾಂಗ್ರೆಸ್ ಟಿವಿಕೆ ಜೊತೆ ಇದೆ, ಇದೊಂದು ರೀತಿಯಾದಂಥ ಸವಾಲು. ಸೊ ಇದನ್ನ ಕೈ ಬಿಡುವಂತೆ ಏನಾದರೂ ಬಿಜೆಪಿ ಹೇಳ್ತು ಅಂತ ಅಂದಾಗ ಇಲ್ಲಿ ಯಾವ ಡಿಸಿಷನ್ ಅನ್ನ ತೆಗೆದುಕೊಳ್ಬೇಕು ಅನ್ನುವಂಥದ್ದು ಕೂಡ ಮುಂದೆ ಇರುವಂತಹ ಸವಾಲುಗಳು.